ಕಣ್ದೃಷ್ಟಿ, ವಾಕ್ ದೃಷ್ಟಿ, ವಾಯುದೃಷ್ಟಿ. ನೋಟದಲ್ಲಿ ಸುಂದರವಾಗಿದ್ದಾರೆ, ಹಾಕಿಕೊಂಡಂತಹ ವಸ್ತ್ರಗಳು ಹೇಗಿದೆ, ಇದೆಲ್ಲರೂ ನೋಡುವಂಥ ವಿಚಾರಗಳು. ನೋಡಿದ್ದು ಪೂರ್ತಿ ಹೊರಗಡೆ, ಒಳಗಡೆ ವಿಚಾರ ಗೊತ್ತಿಲ್ಲ. ಒಳಗಡೆಯಿಂದಲೇ ಹೊರಗಡೆ ನಮಗೆ ವ್ಯವಹಾರ ಮಾಡಲಿಕ್ಕೆ ಆಗ್ತಿರೋದು ಮನಸ್ಸಿನಲ್ಲಿ. ಅಂತರ್ದೃಷ್ಟಿ. ಹಾಗಾಗಿ ದೃಷ್ಟಿದೋಷಕ್ಕೆ ಅಂತರ್ದೃಷ್ಟಿ ಅನ್ನುವಂಥದ್ದನ್ನು ನಾವು ಕಂಡುಕೊಂಡ್ರೆ ಸುಮ್ಮನೆ ಕಷ್ಟ ಸುಖಗಳು ಆಚೆ ಈಚೆ ಹಂಚಿಕೊಳ್ತಾ ಇರ್ತೇವೆ. ಆದರೂ ಪರಿಹಾರ ಆಗಲಿಲ್ಲ ಕಷ್ಟ ಕೊನೆಗೂ. ಯಾಕೆ? 100 ಜನದೊಟ್ಟಿಗೆ ಹಂಚಿಕೊಂಡು ಬಿಟ್ಟಿದ್ದೇವೆ ವಿಚಾರವನ್ನು. 100 ಜನರ ಬಾಯಲ್ಲಿ ಇಂಥ ಕಷ್ಟಗಳು ಹೋಗ್ತಾ ಇರ್ತದೆ. ಎಲ್ಲರನ್ನು ಕೇಳಿದರೆ ಹೇಳ್ತಾರೆ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಚೆನ್ನಾಗಿದ್ದೇನೆ ಅಂತ ಹೇಳ್ತಾರೆ. ಚೆನ್ನಾಗಿದ್ದಾರೆ ಅವರು. ಅವರವ್ರನ್ನ ಪ್ರಶ್ನೆ ಮಾಡಿಕೊಂಡ್ರೆ ಗೊತ್ತಾಗ್ತದೆ ಅವ್ರು ಚೆನ್ನಾಗಿದ್ದಾರೆ ಇಲ್ಲೋ ಅಂತ ಹೇಳಿ. ಅದೇ ದೇಹ ನೋಡಿ ಆ ನೆಗೆಟಿವ್ ಎನರ್ಜಿ ಬಂದು ಇಲ್ಲಿ ಅಪ್ಪಳಿಸಿದಾಗ ಇದೇ ದೇಹದಿಂದ ಅದನ್ನು ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ ಸಾಧ್ಯ ಅಲ್ಲ. ಎರಡು ಒಂದೇ ರೀತಿಯಾಗಿರುವಂಥ ಚೈತನ್ಯ ಶಕ್ತಿ ಆಗಿರುವಾಗ ಭಯಪಡುವಂಥದ್ದು ಏನಿದೆ, ಎಲ್ಲರೂ ಭಯಪಡ್ತೇವೆ. ಆಗದಿರಲಿಕ್ಕೆ ಕಾರಣ ಏನು? ಆ ಕಾರಣವನ್ನು ಹೇಳಿದರೆ ಎಲ್ಲರಿಗೂ ಕೂಡ ಮನಸ್ಸಿಗೆ ಖೇದ ಮತ್ತು ಬೇಜಾರು ಉಂಟಾಗ್ತದೆ. ಇದು ಸತ್ಯವಾದ ವಿಚಾರ. ನಿಮ್ಮಲ್ಲಿ ನೀವು ತಿಳಿದುಕೊಂಡಾಗ ಅಲ್ಲಿ ಬೇಜಾರು ಉಂಟಾಗುವುದಿಲ್ಲ. ಓಂ ನಮಃ ಶಿವಾಯ. ಸತ್ಯಕ್ಷರಂ ಸದಾಶಿವಂ ಸರ್ವಮಂಗಳಂ ಸರ್ವಲೋಕೋ ಸುಖಿನೋ ಭವಂತು. ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ. ಕುರವೇ ಸರ್ವಲೋಕಾನಾಂ ಭಿಷಜೇ ಭವಯೋಗಿಣಾಂ ನಿಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಾಶಂಕರಂ ಲೋಕಶಂಕರಂ. ದೃಷ್ಟಿದೋಷ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಇದರ ಅನುಭವಗಳಾಗಿರ್ತದೆ. ಈಗ ಇಂತಹ ವಿಚಾರವಾಗಿ ನನಗೆ ಗೊಂದಲಾಗಿದೆ, ತೊಂದರೆಯಾಗಿದೆ, ಆರೋಗ್ಯದಲ್ಲಿ ಏರುಪೇರಾಗಿದೆ, ಮನಸ್ಸಿನಲ್ಲಿ ಗಲಿಬಿಲಿಯಾಗಿದೆ, ಅಥವಾ ಮನಸ್ಸಿನಲ್ಲಿ ಏನೋ ಒಂದು ಚಂಚಲತೆ ಏರ್ಪಟ್ಟಾಗಿದೆ ಅಂತ ಅನ್ನಿಸುವಂಥದ್ದು ಸಹಜವಾಗಿರುವ ವಿಚಾರ. ಈ ದೃಷ್ಟಿದೋಷ ಅಂತ ಹೇಳಿದರೆ ಅದು ಯಾವ ರೀತಿಯಾಗಿ, ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಅರಿತಾಗ ಅದರ ಬಗ್ಗೆ ತಿಳ್ಕೊಳ್ಬೇಕು. ತಿಳಿಯದೆ ಅದು ನಿವೃತ್ತಿಯಾಗುವುದು ಹೇಗೆ? ಹಾಗೆ ನಾವು ಪರಿಹಾರವನ್ನು ಹೇಳ್ತೇವೆ ಅಂತ ಅಲ್ಲ, ಆ ವಿಚಾರವನ್ನು ನಾವು ತಿಳಿದಾಗ ಅದರಿಂದ ನಮಗಾಗುವಂತಹ ಪ್ರಯೋಜನಗಳು ಅಂತೇಳಿ, ಆ ಪ್ರಯೋಜನಗಳು ನಮಗೆ ಆಗಲೇಬೇಕು ಅಂತ ಹೇಳಿದರೆ ಅಂಥ ವಿಚಾರಗಳನ್ನು ನಾವು ತಿಳಿಯಲೇಬೇಕು ಅಂತ. 3 ರೀತಿಯಾಗಿರುವಂತಹ ದೃಷ್ಟಿದೋಷಗಳನ್ನು ಹೇಳ್ತಾರೆ. ಇದು ನಮ್ಮ ಗುರು ಪರಂಪರೆಯಲ್ಲೂ ಕೂಡ ಹೇಳುವಂಥ ವಿಚಾರ. ಕೇವಲ ಈ 3 ರೀತಿಯಾಗಿರುವುದು ಅಲ್ಲದೇ ಇದ್ದರೂ ಸೂಕ್ಷ್ಮವಾಗಿ ಇನ್ನೂ ಅನೇಕ ರೀತಿಯಲ್ಲಿದೆ. ಈ 3ನ್ನು ಸರಿಯಾಗಿ ನಿಭಾಯಿಸಲಿಕ್ಕೆ ಒಬ್ಬರಿಗೆ ಆಯಿತು ಅಂತ ಹೇಳಿದರೆ ಅಲ್ಲಿ ಯಾವುದೇ ರೀತಿಯಾಗಿರುವಂಥ ತೊಂದರೆಗಳಿಲ್ಲ ಅಂತ. ಅದಕ್ಕೆ ಉಪಚಾರಗಳನ್ನು ನಾವು ಮಾಡಿಕೊಳ್ಬೇಕು. ಹಾಗೆ ದೃಷ್ಟಿ ತೆಗೆಯುವಂಥ ವಿಚಾರಗಳು ಎಲ್ಲರಲ್ಲಿಯೂ ಕೂಡ, ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ವಿಶೇಷವಾಗಿ ಹೇಳ್ತಾರೆ. ಎಲ್ಲರಿಗೂ ಅವರದ್ದೇ ಆದ ಪದ್ಧತಿಯಲ್ಲಿ ಆ ದೃಷ್ಟಿಯನ್ನು ತೆಗೆಯುವಂಥ ವಿಚಾರವನ್ನು ಮಾಡ್ತಾರೆ. ಹಾಗಾಗಿ ಅದು ಯಾವ ರೀತಿಯಾಗಿ ಅದು ನಮಗೆ ನೆಗೆಟಿವ್ ಎನರ್ಜಿ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತದೆ. ಈ ಕಣ್ಣಿನಿಂದ ಎಲ್ಲವನ್ನು ನೋಡ್ತೇವೆ ನಾವು. ಪಂಚ ಇಂದ್ರಿಯಗಳಲ್ಲಿ ಕಣ್ಣು ಪ್ರಮುಖವಾಗಿ. ಆ ಕಣ್ಣಿನಿಂದ ದಿನಂಪ್ರತಿ ಅದೆಷ್ಟೋ ವಿಷಯ ವಿಚಾರಗಳನ್ನು ನಾವು ನೋಡ್ತಾನೆ ಇರ್ತೇವೆ. ಆ ಕಣ್ಣಿನ ದೃಷ್ಟಿಯಿಂದಲೇ ತುಂಬ ಜನ ಹೇಳೋದು, ಅವನ ದೃಷ್ಟಿ ಸರಿಯಿಲ್ಲ, ಅವನ ನೋಟ ಸರಿಯಿಲ್ಲ ಅಂತ ಹೇಳಿ. ಹಾಗೆ ಇದೊಂದನ್ನು ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ಈ ವಿಚಾರವನ್ನು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಇದು ಖಂಡಿತವಾಗಲೂ ನಡೆದೇ ಇರ್ತದೆ. ಯಾವ ಭಾವನೆಯಿಂದ ಆ ವ್ಯಕ್ತಿ ನೋಡಿರ್ತಾನೆ. ಈಗ ಒಂದು ಹೊಸ ಕಾರು ಬಂದರೆ ಅದಕ್ಕೆ ಒಂದು ದೃಷ್ಟಿ ತೆಗಿಬೇಕು ಅಂಥೇಳಿ ವಾಹನಕ್ಕೂ ಕೂಡ ದೃಷ್ಟಿಯನ್ನು ತೆಗಿತಾರೆ. ಅಲ್ಲಿ ಒಂದು ಕಪ್ಪು ಬಟ್ಟೆಯನ್ನು ಕಟ್ಟುವಂಥದ್ದು, ಕಪ್ಪು ದಾರವನ್ನು ಕಟ್ಟುವಂಥದ್ದು, ಲಿಂಬೆಹಣ್ಣು ಕಟ್ಟುವಂಥದ್ದು, ಇದೆಲ್ಲ ಮಾಡ್ತಾರೆ ದೃಷ್ಟಿ ಬೀಳಬಾರ್ದು ಅಂತ. ಹಾಗೆ ಇನ್ನೊಬ್ಬ ಅದನ್ನು ನೋಡುವಂತಹ ವ್ಯಕ್ತಿಯಲ್ಲಿರುವಂತಹ ಆ ಕಾರನ್ನು ಒಬ್ಬನೇ ನೋಡೋದಿಲ್ಲ, ಎಷ್ಟು ಸಾವಿರ ಜನ ಎಲ್ಲಿಂದ ಎಲ್ಲಿಗೆ ಹೋಗುವಾಗಲೂ ನೋಡ್ತಾ ಇರ್ತಾರೆ. ಈ ದೇಹವನ್ನು ಕೂಡ ಒಬ್ಬರೇ ನೋಡೋದಿಲ್ಲ. ನಾವು ನಮ್ಮ ವ್ಯಾವಹಾರಿಕವಾಗಿ ಈ ಜೀವನದಲ್ಲಿ ಬದುಕುವಾಗ ಅನೇಕ ವ್ಯಕ್ತಿಗಳನ್ನು ಸಂದರ್ಶಿಸ್ತೇವೆ ನಮ್ಮ ಜೀವನದಲ್ಲಿ. ಆ ಸಂದರ್ಶಿಸಿದ ಎಲ್ಲ ವ್ಯಕ್ತಿಗಳು ನೋಡ್ತಾರೆ. ನೋಟದಲ್ಲಿ ಸುಂದರವಾಗಿದ್ದಾರೆ,
ಹಾಕಿಕೊಂಡಂತಹ ವಸ್ತ್ರಗಳು ಹೇಗಿದೆ, ಇದೆಲ್ಲರೂ ನೋಡುವಂಥ ವಿಚಾರಗಳು. ಇವನು ಹೇಗಿದ್ದಾನೆ, ಇವನು ಯಾಕೆ ಬಂದಿದ್ದಾನೆ, ಕಾರಣ ಏನು, ಪರಿಚಯ ಇದ್ದರೂ ಕೂಡ ಇವತ್ತೇನು ವಿಶೇಷವಾಗಿ ಕಾಣ್ತಾ ಇದ್ದಾನಲ್ಲ, ಇಂತಹ ವಿಚಾರಗಳೆಲ್ಲವೂ ಕೂಡ ಮನಸ್ಸಿನಲ್ಲಿ ಆಗುವಂಥ ವಿಚಾರಗಳು. ಆ ಮನಸ್ಸಲ್ಲಿ ನೆಗೆಟಿವ್ ಚಿಂತನೆ ಏನಿರ್ತದೆ ಇನ್ನೊಬ್ಬನದ್ದು, ಇದು ಮನುಷ್ಯನಿಗೆ ದೃಷ್ಟಿದೋಷವಾಗಿ ಬದಲಾವಣೆಯಾಗಿ ಅವನಿಗೆ ತೊಂದರೆಗಳುಂಟಾಗ್ತದೆ ಅಂತ. ಇದು ಗುರುತ ಇರುವ ವ್ಯಕ್ತಿಯಿಂದ ಮಾತ್ರ ಆಗ್ತದೆ ಅಂತ ಹೇಳುವಂಥದ್ದಲ್ಲ. ಈಗ ಉದಾಹರಣೆಗೆ ನಿಮ್ಮದೇ ಜೀವನದ ಅನುಭವವನ್ನು ನೀವು ತೆಗೆದುಕೊಳ್ಳಿ. ನನ್ನ ಜೀವನದ ಅನುಭವ ಅಲ್ಲ, ನಿಮ್ಮದೇ ಜೀವನದ ಅನುಭವವನ್ನು ತೆಗೆದುಕೊಂಡ್ರೆ ನಿಮಗೆ ಪರಿಚಯ ಇದ್ದ ವ್ಯಕ್ತಿಗಳು ನಿಮ್ಮನ್ನು ನೋಡುವ ರೀತಿಯು ಪರಿಚಯ ಇಲ್ಲದೇ ಇರುವ ವ್ಯಕ್ತಿ ನಿಮ್ಮನ್ನು ನೋಡುವಂಥ ರೀತಿ, ಆ ಮನುಷ್ಯನಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು, ಅಥವಾ ತನ್ನನ್ನು ತಾನು ಬಿಟ್ಟುಕೊಳ್ಳದೇ ಇರುವಂತಹ ಒಂದು ಸ್ಥಿತಿ. ಒಬ್ಬ ವ್ಯಕ್ತಿ ತನ್ನನ್ನು ತಾನು ಬಿಟ್ಟುಕೊಳ್ಳದೇ ಇರುವಂತಹ ಒಂದು ಸ್ಥಿತಿ. ಪರಮಾತ್ಮ ಅಥವಾ ಗುರು ಅಥವಾ ಸೃಷ್ಟಿಕರ್ತ ಅಂತ ಹೇಳಿದಾಗ ನಾವು ನಮ್ಮನ್ನು ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗಿ, ಆ ಸಮರ್ಪಣೆ ನಮಗೆ ಬರ್ತಾ ಇಲ್ಲ. ಹಾಗಾಗಿ ಆ ಸಮರ್ಪಣೆ ಭಗವಂತನಲ್ಲಿ ನಮಗೆ ಬರದೇ ಇರುವುದರಿಂದ ಇಂಥ ದೋಷಗಳೆಲ್ಲವೂ ಕೂಡ ನಮಗೆ ಆವರಿಸಿರುವಂಥದ್ದು. ಭಗವಂತನೇ ಹತ್ತಿರ ಇದ್ದರೆ, ಆ ಪರಿಪೂರ್ಣವಾದ ಚೈತನ್ಯ ನಮ್ಮ ಹತ್ತಿರ ಇದ್ದರೆ ನಮಗೊಂದು ರಕ್ಷಣೆ ಇರ್ತದೆ. ಅದಕ್ಕೆ ರಕ್ಷೆಯನ್ನು, ತಾಯ್ತವನ್ನು ಕಟ್ಟಿಕೊಳ್ಳೋದು. ಯಾವುದೋ ದೇವರ ಹೆಸರನ್ನು ಹೇಳಿ ಒಂದು ತಾಯ್ತವನ್ನು ಕೊಡ್ತಾರೆ, ಅಥವಾ ಯಾವುದೊಂದು ಬೀಜಾಕ್ಷರವೋ ಏನೋ ಒಂದು ಯಂತ್ರದ ಚಿತ್ರದ ರಚನೆಯನ್ನು ಮಾಡಿ ಅಲ್ಲಿ ಬೀಜಾಕ್ಷರವನ್ನು ತುಂಬಿಸಿ ಅದು ನಿಮಗೆ ರಕ್ಷಣೆಯನ್ನು ಕೊಡ್ತದೆ ಅಂತ ಹೇಳ್ತಾರೆ. ಇದು ದೃಷ್ಟಿದೋಷಕ್ಕೆ ಪ್ರಧಾನವಾಗಿ ಅಲ್ಲಿ ಭಗವಂತನನ್ನೇ ಮೊರೆ ಹೋಗ್ತಾ ಇದ್ದಾರೆ ಇಂಥ ವಿಚಾರ ಅಂಥೇಳಿ. ಇದರಿಂದ ನಿವೃತ್ತಿ ಹೋಗ್ಬೋದು ಅಂತ ಹೇಳಿ. ಈಗ ಗುರುತು ಪರಿಚಯ ಇಲ್ಲದಿರುವ ವ್ಯಕ್ತಿ, ಈಗ ನಾವೀಗ ಒಂದು ಕಡೆ ನಡೆದುಕೊಂಡು ಈಗ ಹೋಗ್ತಾ ಇದ್ದೇವೆ ಅಂತ ಹೇಳಿ ಆದರೆ ಅನೇಕರು ಗುರುತ ಇಲ್ಲದಿರುವವರು ಸಿಗ್ತಾರೆ ನಮಗೆ. ಆ ಗುರುತ ಇಲ್ಲದೇ ಇರೋರು ನಮಗೆ ಸಿಕ್ಕಿದಾಗ ಒಮ್ಮೆಗೆ ನಾವು ನೋಡುತ್ತೇವೆ ಅವರ ಶರೀರವನ್ನು. ಸ್ವಲ್ಪ ನಿಮ್ಮ ಜೀವನದಲ್ಲಾದ ಅನುಭವಗಳನ್ನು ನೀವು ಮೆಲುಕು ಹಾಕಿಕೊಳ್ಳಿ. ಒಮ್ಮೆಗೆ ಆ ಶರೀರವನ್ನು ಪೂರ್ತಿ ಸ್ಕ್ಯಾನ್ ಮಾಡ್ತಾರೆ. ಯಾರೇ ಆದರೂ ಇದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾಡುವಂಥ ವಿಚಾರಗಳು. ಕಾಲಿನಿಂದ ಟಾಪ್ ಟು ಬಾಟಮ್, ಕಾಲಿನಿಂದ ತಲೆವರೆಗೆ, ತಲೆಯಿಂದ ಕಾಲಿನವರೆಗೆ ಒಮ್ಮೆ ಹೀಗೆ ನೋಡ್ತಾರೆ. ನೋಡಿ ಮತ್ತೆ ಮುಂದ್ಗಡೆ ಹೋಗ್ತಾ ಇರ್ತಾರೆ. ಯಾಕೆ ನೋಡೋದಾಗಾದರೆ ಏನು ಸಂಬಂಧ ಇದೆ, ಆ ದೇಹಕ್ಕೂ ಈ ದೇಹಕ್ಕೂ ಏನು ಸಂಬಂಧ ಇದೆ? ಮೊದಲೇ ಪರಿಚಯ ಇಲ್ಲ. ಪರಿಚಯ ಇಲ್ಲದಿದ್ದರೂ ಸಮೇತ ನಾವು ಅದನ್ನು ನೋಡ್ತಾ ಇದ್ದೇವಲ್ಲ, ಏನು ಕಾರಣದಿಂದ ನೋಡ್ತಾ ಇರ್ಬೋದು? ಹಾಗಾದರೆ ಕಾರ್ಯಕಾರಣ ಎನ್ನುವಂಥದ್ದು ಖಂಡಿತವಾಗ್ಲೂ ಇದ್ದೇ ಇದೆ. ನಾವು ಏನನ್ನೆಲ್ಲ ನೋಡ್ತೇವೆ ಈ ಸೃಷ್ಟಿಯಲ್ಲಿ, ಪ್ರತಿಯೊಂದು ನೋಡೋ ವಿಚಾರಗಳು ಕೂಡ ಕಾರ್ಯಕಾರಣಗಳಿಂದಲೇ ಆಗಿದೆ ಅಂತೇಳಿ. ಹಾಗೆ ಧ್ಯಾನ ಮಾಡೋರು ಏನು ಮಾಡ್ತಾರೆ? ಕಣ್ಣು ಮುಚ್ಚಿಕೊಂಡು ಧ್ಯಾನವನ್ನು ಮಾಡ್ತಾ ಇರ್ತಾರೆ. ತಪಸ್ಸು, ದೇವರ ಪೂಜೆಯನ್ನು ಮಾಡೋರು ಏನು ಮಾಡ್ತಾರೆ? ಆ ಭಕ್ತರಿಗೆ ಅಥವಾ ಪೂಜೆ ಪುನಸ್ಕಾರಾದಿಗಳನ್ನು ಹೆಚ್ಚು ಮಾಡುವವರು ಅದರಿಂದ ರಕ್ಷಣೆ ಪಡೆದುಕೊಳ್ತಾರೆ ಅಂತ ಭಾವಿಸ್ತಾರೆ. ಹಾಗಾಗಿ ಭಗವಂತನ ಹತ್ರನೇ ಹೆಚ್ಚು ಹೊತ್ತಿರುವುದರಿಂದ ಅವರಿಗೆ ಇಂತಹ ತೊಂದರೆಗಳಾಗುವುದಿಲ್ಲ ಅಂತ ಕೆಲವರ ಒಂದು ಮನಸ್ಸಿನಲ್ಲಿರುವಂತಹ ವಿಚಾರ. ಹಾಗಾಗಿ ನಮ್ಮ ದಿನಂಪ್ರತಿ ವ್ಯವಹಾರದಲ್ಲಿ ನಾವು ನೋಡುವಂತಹ ಪರಿಚಯ ಇಲ್ಲದಿರುವ ವ್ಯಕ್ತಿಗಳು ಆ ನೋಟ ಏನು ಅಂತ, ಆ ನೋಟವನ್ನು ಒಮ್ಮೆ ನಾವು ಇನ್ನು ಸೂಕ್ಷ್ಮವಾಗಿ ನಾವು ಅಬ್ಸರ್ವ್ ಮಾಡಿದಾಗ ಆಗ ಮನುಷ್ಯನಿಗೆ ಅರ್ಥ ಆಗ್ತದೆ. ಇದರಿಂದ ಪರಿಹರಿಸಿಕೊಳ್ಳಿಕ್ಕೆ ಒಂದು ದಾರಿ ಇದೆ. ಅದು ಏನು ಅಂತ ಕೇಳಿದರೆ, ಯಾವುದೂ ಈ ಸೃಷ್ಟಿಯಲ್ಲಿ ನನ್ನದಲ್ಲ, ಪ್ರತಿಯೊಂದಕ್ಕೊಂದು ಸ್ವತಂತ್ರ ಅಂತಿದೆ. ಹಾಗಾಗಿ ಅಷ್ಟಾಂಗ ನಮಸ್ಕಾರಗಳನ್ನು ವಿಷಯಕ್ಕೆ ಹೇಳ್ತಾನೆ. ಸಾಷ್ಟಾಂಗ ನಮಸ್ಕಾರ ಅಂತ ಎಲ್ಲರಿಗೂ ಗೊತ್ತುಂಟು. ಈ ಹಿಂದೆ ನಮ್ಮ ಭಾರತದಲ್ಲಿ ಒಂದು 30-40 ವರ್ಷಗಳ ಹಿಂದೆ ಯಾವುದೇ ವ್ಯಕ್ತಿಯನ್ನು ನೋಡಿದರೂ ನಮಸ್ಕಾರ ಮಾಡುವಂಥ ಪದ್ಧತಿ ಇತ್ತು. ಕೇವಲ ದೇವರಿಗೆ ಮಾತ್ರ ಅಲ್ಲದೆ ಯಾವುದೇ ವ್ಯಕ್ತಿಯನ್ನು ನೋಡಿದರೂ ಕೂಡ ನಾವೊಂದು ನಮಸ್ಕಾರ ಮಾಡ್ತಾಯಿದ್ದೆವು. ಯಾಕೆ ಅಂತ ಕೇಳಿದರೆ, ಇದು ಒಂದು ಅದು ಒಂದು, ಎರಡು ಒಂದೇ ಅಂತೇಳಿ. ಇಲ್ಲಿ ಏಕತಾ ಭಾವ ಎನ್ನುವಂಥದ್ದು ನಮಗೆ ಬಂದಾಗ ಪರಸ್ಪರ ಒಬ್ಬರಲ್ಲಿ ಇರುವಂತಹ ಅಥವಾ ಮತ್ತೊಬ್ಬರಿರುವಂತಹ ಕರ್ಮಗಳು ಎಲ್ಲವೂ ಕೂಡ ಇರ್ತದೆ ಮನುಷ್ಯನಿಗೆ. ಈ ಋಣ ಅಂಥೇಳಿ ನಾವು ತಿಳಿದಾಗ ದೇವಋಣ, ಋಷಿ ಋಣ, ಪಿತೃಋಣ ಎನ್ನುವಂಥದ್ದು, ಈ ಋಣಗಳೇ ನಮ್ಮನ್ನು ಇಲ್ಲಿ ಕರ್ಮದ ರೀತಿಯಲ್ಲಿ ಕಟ್ಟಿ ಹಾಕಿರುವಂಥ ವಿಚಾರಗಳು. ಹಾಗಾಗಿ ಆ ಕರ್ಮ ಎನ್ನುವಂಥದ್ದು, ಕೆಟ್ಟ ಕರ್ಮ ಎನ್ನುವಂಥದ್ದು ಪ್ರತಿಯೊಬ್ಬನ ಒಳಗೂ ಇದ್ದೇ ಇದೆ ಅಲ್ಲ, ಆ ನೆಗೆಟಿವ್ ಎನರ್ಜಿ ಎನ್ನುವಂಥದ್ದು. ಇದು ಅಲ್ಲಿ ಗೊಂದಲಕ್ಕೀಡಾಗಬಾರ್ದು ಆ ಎರಡು ವ್ಯಕ್ತಿಗಳಲ್ಲಿ. ಅದಕ್ಕೆ ಏನು ಮಾಡ್ತಾಯಿದ್ರು? ನಮಸ್ಕಾರವನ್ನು ಮಾಡ್ತಾಯಿದ್ರು. ಈ ನಮಸ್ಕಾರವನ್ನು ಮಾಡುವಾಗ ಏನಾಗ್ತದೆ? ಮನಸ್ಸಿಗೊಂದು ಆನಂದ. ನಮಸ್ಕಾರ ಮಾಡೋದು ದೇಹಕ್ಕೆ ಅಥವಾ ದೇಹದ ಒಳಗಿರುವಂತಹ ಚೈತನ್ಯಕ್ಕೆ ಅಥವಾ ಪರಮಾತ್ಮನಿಗೆ, ಆತ್ಮಸ್ವರೂಪಿ ಆಗಿರುವಂಥ ಭಗವಂತ ಎಲ್ಲರಲ್ಲೂ ಇದ್ದಾನೆ ಅಂತ. ಅದು ಒಬ್ಬನನ್ನು ನೋಡಿ ಒಬ್ಬನಿಗೆ ಕೈ ಮುಗಿಲಿಕ್ಕೆ ಆಗದೇ ಇರುವ ಕಾರಣ ಆ ನಮಸ್ಕಾರ ಎನ್ನುವಂಥದ್ದನ್ನು ಮಾಡಿ ಅಂತ ಹೇಳಿದರು. ಅದು ನಿಮಗೆ ಉಳಿತನ್ನು ಉಂಟು ಮಾಡ್ತದೆ, ಇನ್ನೊಬ್ಬರಿಗಲ್ಲ. ಆಗದಿರಲಿಕ್ಕೆ ಕಾರಣ ಏನು? ಆ ಕಾರಣವನ್ನು ಹೇಳಿದರೆ ಎಲ್ಲರಿಗೂ ಕೂಡ ಮನಸ್ಸಿಗೆ ಖೇದ ಮತ್ತು ಬೇಜಾರು ಉಂಟಾಗ್ತದೆ. ಇದು ಸತ್ಯವಾದ ವಿಚಾರ. ನಿಮ್ಮಲ್ಲಿ ನೀವು ತಿಳಿದುಕೊಂಡಾಗ ಅಲ್ಲಿ ಬೇಜಾರು ಉಂಟಾಗೋದಿಲ್ಲ. ನೀವು ತಿಳ್ಕೊಳ್ಳಿ, ಒಬ್ಬನನ್ನು ನೋಡಿದಾಗ
ಮತ್ತೊಬ್ಬನಿಗೆ ನಮಸ್ಕಾರ ಮಾಡಬೇಕು ಅಂತ ಯಾಕೆ ತೋರುವುದಿಲ್ಲ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋದು. ಆ ನಮಸ್ಕರಿಸಿದ ಆ ಕ್ಷಣದಲ್ಲಿ ಯಾವುದೇ ರೀತಿಯಾಗಿರುವಂಥ ವ್ಯವಹಾರಗಳಲ್ಲಿ ನಡೆಯುವುದಿಲ್ಲ. ಕೆಟ್ಟ ವಿಚಾರಗಳು, ಕೆಟ್ಟ ಚಿಂತನೆಗಳು ಪರಸ್ಪರ ಟ್ರಾನ್ಸ್ಲೇಟ್ ಆಗುವುದಿಲ್ಲ ಅಲ್ಲಿ. ಇದಕ್ಕೆ ಈ ನಮಸ್ಕಾರ ಎನ್ನುವಂಥದ್ದು. ನಮಸ್ಕಾರ ಎನ್ನುವಂಥದ್ದು ಒಂದುಗೂಡಿಸುವಂಥದ್ದು ಅಂತ, ಎರಡನ್ನು ಒಂದು ಮಾಡುವಂಥದ್ದು ನಮಸ್ಕಾರ ಅಂತ. ಇಲ್ಲಿ ಎರಡು ಕೈ ಇದೆ, ಅಲ್ಲಿ ಎರಡು ದೇಹ ಇದೆ, ಇದನ್ನು ನಮಸ್ಕರಿಸೋದು ಅಂತೇಳಿ. ಹಾಗಾಗಿ ಕಣ್ಣು ದೃಷ್ಟಿ. ನಮಗೆ ಬೇಡದಿರುವ ವಿಚಾರಗಳನ್ನು ನಾವು ನೋಡೋದಾದರೂ ಯಾಕೆ ಹಾಗಾದರೆ ನಮ್ಮ ಜೀವನದಲ್ಲಿ? ನಮಗೆ ಪರಿಚಯ ಇಲ್ಲ, ವ್ಯಕ್ತಿ ಗುರುತ ಇಲ್ಲ, ನೋಡ್ತೇವೆ. ಕೇವಲ ಒಂದು ಅಂತಹ ವ್ಯಕ್ತಿಯಿಂದ ಇಂತಹ ದೃಷ್ಟಿದೋಷಗಳು ಬರಲಿಕ್ಕೆ ಸಾಧ್ಯ ಇದ್ದರೆ ಇನ್ನು ಎಷ್ಟೆಷ್ಟು ವಿಚಾರಗಳಲ್ಲಿ ಹೇಗೆ ಮನುಷ್ಯನಿಗೆ ಬರಲಿಕ್ಕೆ ಸಾಧ್ಯತೆ ಇದೆ, ಇದನ್ನು ಪರಿಹರಿಸಿಕೊಳ್ಳುವಂಥದ್ದು. ಹಾಗಾಗಿ ಕೈ ಎತ್ತಿ ನಮಸ್ಕಾರ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂಥೇಳಿ ಆದರೂ ಮನಸ್ಸ ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥ ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಾಮೋಷ್ಠಾಂಗ ಮುಚ್ಚದೆ 8 ನಮಸ್ಕಾರ ಮನಸ್ಸಿನಿಂದ ಒಂದು ನಮಸ್ಕಾರವನ್ನು ಮಾಡಿದರೆ ಆಯ್ತಲ್ಲ. ವ್ಯವಹಾರ ಇಲ್ಲಲ್ಲ. ಶೂನ್ಯದಲ್ಲಿರಲಿಕ್ಕೆ ತುಂಬ ಕಷ್ಟ ಇದೆ ಮನುಷ್ಯನಿಗೆ. ಆ ಶೂನ್ಯ ಸ್ಥಿತಿ, ಒಂದು ದೇಹ ನೋಡುವಾಗ ಶೂನ್ಯ ಸ್ಥಿತಿಗೆ ಹೋಗೋದು ಅತ್ಯಂತ ಕಷ್ಟದ ವಿಚಾರ. ಇದು ಮನುಷ್ಯ ಮಾಡಬೇಕಾದಂತಹ ಅತ್ಯಂತ ಅದ್ಭುತವಾದ ವಿಚಾರ. ಹಾಗೆ ಕೊನೆಯ ವಿಚಾರವೂ ಕೂಡ ಹೌದು, ಶೂನ್ಯದ ಸ್ಥಿತಿ ಅಂಥೇಳಿ. ಅಲ್ಲಿ ಯಾವುದು ಟ್ರಾನ್ಸ್ಫರ್ ಆಗಬಾರ್ದು. ಅಲ್ಲಿ ಆ ಶೂನ್ಯದ ಸ್ಥಿತಿ ನೋಡುವಂಥ ದೃಷ್ಟಿ ಇಲ್ಲದಿರುವ ಕಾರಣ ಆ ಸೃಷ್ಟಿ ನಮಗೆ ಕೊಟ್ಟುವಂಥ ವಿಚಾರ ಯಾವುದು ಕೇಳಿದರೆ ಇಂತಹ ಕ್ರಿಯೆಗಳು, ಉಪಚಾರಗಳು. ಇದನ್ನು ನಾವು ಮಾಡೋದ್ರಿಂದ ಈ ದೃಷ್ಟಿ ದೋಷದಿಂದ ಖಂಡಿತವಾಗ್ಲೂ ಪರಿಹಾರವನ್ನು ಕಂಡುಕೊಳ್ಬೋದು. ಆಗ ನಮಗೆ ಗೊತ್ತಾಗ್ತದೆ ಏನೂ ಇಲ್ಲಲ್ಲ ಅಲ್ಲಿ ನಮಸ್ಕಾರ ಮಾಡಿದ ನಂತರ ಅಂತೇಳಿ. ಹಾಗಾಗಿ ಕಣ್ಣು ದೃಷ್ಟಿ, ವಾಕ್ ದೃಷ್ಟಿ. ಇನ್ನು ಎರಡನೇದಾಗಿ ನಾವು ಮಾತನಾಡುವಂಥ ವಿಚಾರಗಳು. ದಿನಂಪ್ರತಿ ಎಷ್ಟು ಮಾತಾಡ್ತೇವೆ ನಾವು ವಿಷಯಗಳನ್ನು, ಲೆಕ್ಕ ಇಲ್ಲದಷ್ಟು ಶಬ್ದಗಳನ್ನು ದಿವಸ ನಾವು ಉಚ್ಚರಿಸ್ತಾ ಇರ್ತೇವೆ. ಆಗಿರುವಾಗ ಇಲ್ಲಿ ಒಂದು ಮಂತ್ರ ಅಂತ ಒಂದು ವಿಚಾರವನ್ನು ಹೇಳ್ತಾನೆ. ಮನನಾಥ ತ್ರಾಯತೆ ಇತಿ ಮಂತ್ರ ಅಂತೇಳಿ. ಆ ಮಂತ್ರವನ್ನು ಹೇಳುವುದರ ಉದ್ದೇಶ, ಜಪವನ್ನು ಮಾಡುವುದರ ಉದ್ದೇಶ ಏನಾಗಾದರೆ ಅಂದರೆ ಅದು ಒಂದು ಪ್ಯಾಟ್ರನಲ್ಲಿದೆ ಮಂತ್ರ ಎನ್ನುವಂಥದ್ದು. ಅದರಲ್ಲಿ ಒಂದು ಸೂತ್ರ ಉಂಟು. ಏನದು? ಆ ಕಂಟಿನ್ಯೂಸ್. ಅಲ್ಲಿ ಹೊಡೆತಗಳಿಲ್ಲ ಮಂತ್ರವನ್ನು ಉಚ್ಚಾರಣೆ ಮಾಡೋದ್ರಿಂದ. ದೇಹ ಮತ್ತು ಮನಸ್ಸು ಎನ್ನುವಂಥದ್ದು ಶುದ್ಧವಾಗ್ತದೆ ಅಂಥೇಳಿ. ಮನಸ್ಸು ಶುದ್ಧ ಆಗದೆ ಈ ಮನಸ್ಸಿಗೆ ಶಾಂತಿ ಎನ್ನುವಂಥದ್ದು ಎಲ್ಲಿ ಒದಗಿ ಬರಲಿಕ್ಕೆ ಸಾಧ್ಯ? ಇಂತಹ ದೃಷ್ಟಿಯ ದೋಷಗಳು ಮನುಷ್ಯನಲ್ಲಿದ್ದಾಗ ಅಲ್ಲಿ ಅವನಿಗೆ ಗೊಂದಲಗಳು ಉಂಟಾಗ್ತದೆ. ಹಾಗಾಗಿ ಮಂತ್ರ ಎನ್ನುವಂಥದ್ದನ್ನು ನಾವು ಉಚ್ಚರಿಸ್ತಾ ಇದ್ದರೆ ಅಲ್ಲಿ ನಮಗೆ ಮನಸ್ಸಿಗೆ ಒಂದು ಆಹಾರ, ಆ ಮನಸ್ಸಿನ ಭದ್ರತೆ. ವಾಕ್ ದೋಷ ಅಂತ ಕರಿತೀವಿ ಅದನ್ನು. ಮಾತನಾಡುವಂಥ ರೀತಿ. ನಿತ್ಯ ನಾವು ಏನನ್ನು ಮಾತಾಡ್ತೇವೆ? ಅನೇಕ ಬೇಡದ ಶಬ್ದಗಳನ್ನು ಮಾತಾಡ್ತಾ ಇರ್ತೇವೆ ನಮ್ಮ ಜೀವನದಲ್ಲಿ. ಅದು ಎಷ್ಟು ಬೇಕು, ಎಷ್ಟು ಮಹತ್ವದ್ದು, ಎಷ್ಟು ಪ್ರಯೋಜನಕ್ಕೆ ಬರುವುದು ಅಂತ ನಮ್ಮಲ್ಲಿ ಗೊತ್ತಿಲ್ಲ ವಿಷಯಗಳು. ಆ ಮಾತನಾಡಿದ್ದು 5 ನಿಮಿಷದ ಹಿಂದೆ ನಾನು ಏನು ಮಾತಾಡಿದ್ದೆ ಅಂತೇಳಿ ಕೇಳಿದರೆ ಆ ಮಾತು ನಮಗೆ ಗೊತ್ತಿರುವುದಿಲ್ಲ. ಅದೇ ಒಂದು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದರೆ ಆಗ ಗೊತ್ತಾಗ್ತದೆ ಏನೇನು ನಾನು ಮಾತಾಡಿದ್ದೆ ಅಂತೇಳಿ. ಹಾಗೆ ಏನು ಮಾತಾಡಿದ್ದೇವೆ ಗೊತ್ತಿಲ್ಲ. ಪ್ರಯೋಜನ ಇದೆಯಾ? ಇಲ್ಲ. ಸುಮ್ಮನೆ ಕಷ್ಟ ಸುಖಗಳು ಆಚೆ ಈಚೆ ಹಂಚಿಕೊಳ್ತಾ ಇರ್ತೇವೆ. ಆದರೂ ಪರಿಹಾರ ಆಗಲಿಲ್ಲ ಕಷ್ಟ ಕೊನೆಗೂ. ಯಾಕೆ? 100 ಜನದೊಟ್ಟಿಗೆ ಹಂಚಿಕೊಂಡು ಬಿಟ್ಟಿದ್ದೇವೆ ವಿಚಾರವನ್ನು. 100 ಜನರ ಬಾಯಲ್ಲಿ ಇಂಥ ಕಷ್ಟಗಳು ಹೋಗ್ತಾ ಇರ್ತದೆ. ಅವರಿಗೆ ಆ ಕಷ್ಟ ಅಂತ ಈ ಕಷ್ಟ, ಇದು ಮತ್ತೆ 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 ಬೆಳೀತಾ ಇರ್ತದೆ. ಇದೇ ಜಪದ ಶಕ್ತಿ ಅಂಥೇಳಿ. ಒಂದೇ ಜಪವನ್ನು ನಿರಂತರವಾಗಿ ಮಾಡುವುದರಿಂದ ಆ ಕಷ್ಟದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ. ಇಂತಹ ಸಂಸಾರದಲ್ಲಿರುವಂತಹ ಕಷ್ಟಗಳನ್ನು ಅನೇಕ ಬಾರಿ 1000 ಜನರೊಂದಿಗೆ ಹಂಚಿಕೊಳ್ಳುವುದರಿಂದ ಆ ಕಷ್ಟಗಳು ಮತ್ತೆ ದ್ವಿಗುಣವಾಗಿ ಅದು ಏನೇನೋ ಆಗಿ ಹೋಗುವಂಥ ಒಂದು ಸಂಭವ. ಯಾಕಂದರೆ ಎಲ್ಲರಲ್ಲೂ ಅದೇ ಇರ್ತದೆ ವಿಚಾರಗಳು. ಅವನಿಗೆ ಕಷ್ಟ ಇದೆ ಅಂಥೇಳಿ. ಇದೇ ಸೃಷ್ಟಿಯಲ್ಲಿ ಸಂಕಲ್ಪ ಆಗ್ತದೆ ಈ ರೀತಿ ವಿಚಾರಗಳು, ಕಷ್ಟ ಇದೆ ಅಂಥೇಳಿ. ಇಂಥದ್ದು ವಿಚಾರಗಳನ್ನು ನಾವು ಯಾಕೆ ಮಾಡಬೇಕು? ನಿಜವಾಗ್ಲೂ ನಮಗೇ ಪ್ರಯೋಜನ ಇಲ್ಲ, ನಮಗೇ ತೊಂದರೆಯನ್ನು ಕೊಡುವಂಥ ವಿಚಾರಗಳು. ಹಾಗಾಗಿ ನಮ್ಮ ಏನು ವೀಕ್ನೆಸ್ ಪಾಯಿಂಟ್ ಏನುವಂಥದ್ದು ಇದೆ, ನಮ್ಮಲ್ಲಿರುವಂತಹ ದೌರ್ಬಲ್ಯ ಏನಿದೆ, ಇದನ್ನು ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳುವಂಥದ್ದಲ್ಲ. ನಾವು ಹಂಚಿಕೊಂಡ ಕೂಡಲೇ ನಮಗೆ ಅದು ಸಮಾಧಾನ ಆಗ್ತದೆ ಅಂತ ನೋಡ್ತೇವೆ. ಅಲ್ಲ, ಪರಮಾತ್ಮನಲ್ಲಿ ಹಂಚಿಕೊಂಡ್ರೆ ಆಯಿತು, ಅಥವಾ ಒಳ್ಳೆ ಭರವಸೆ ಇರುವಂಥ ವ್ಯಕ್ತಿಗಳೊಟ್ಟಿಗೆ ಹಂಚಿಕೊಂಡ್ರೆ ಆಯಿತು. ನಿಮ್ಮ ಮನೆಯಲ್ಲೇ ಆ ವಿಷಯವನ್ನು ಹೇಳಿಕೊಂಡ್ರೆ ಆಯಿತು. ಅದಕ್ಕೆ 4 ಗೋಡೆಯ ಒಳಗಿನ ವಿಚಾರ, ಒಂದು ಸಂಸಾರದ ವಿಚಾರ ಹೊರಗಡೆ ಹೋಗಬಾರ್ದು ಎನ್ನುವಂತಹ ಮಾತನ್ನು ಹೇಳಿದ ಹಿರಿಯರು ಇದಕ್ಕೋಸ್ಕರವೇ. ಯಾವಾಗ ಈ ಮಾತು ಎನ್ನುವಂಥದ್ದು ವಾಕ್ ಮುಖಾಂತರವಾಗಿ ಮನಸ್ಸಿನಲ್ಲಿ ಆದಂತಹ ಒಂದು ತೊಂದರೆ, ಮನಸ್ಸಿನಲ್ಲಿ ಆದಂತಹ ಒಂದು ಬೇಸರದ ವಿಚಾರಗಳು, ಸಹಿಸಲಾಗದ ವಿಚಾರಗಳು ಹೊರಗಡೆ ಬಂದಾಗ ಮನುಷ್ಯನಿಗಿಂತಹ ತೊಂದರೆಗಳು ಉಂಟಾಗುವುದು. ಅದು ಅಲ್ಲೇ ಇದ್ದರೆ ಅದು ಬೇರೆ ರೂಪವನ್ನು ತೆಗೆದುಕೊಂಡು ಅನೇಕ ರೀತಿಯ ವಿಚಾರಗಳಾಗ್ತದೆ. ಅದಕ್ಕೆ ಒಂದು ಭಕ್ತಿ ಭಾವ ಎನ್ನುವಂಥದ್ದು ಮನುಷ್ಯನಲ್ಲಿ ಬೇಕು ಅಂತ. ಆಗ ಮನಸ್ಸಿನ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಎಲ್ಲರಿಗೂ ಗೊತ್ತುಂಟು. ಹಾಗಾಗಿ ಮನಸ್ಸಿನಲ್ಲಿ ಇದ್ದಂಥ ವಿಚಾರನ ಹೊರಗಡೆ ಹಾಕುವಂಥದ್ದು. ಆ ಹೊರಗಡೆ ಹಾಕಿದಾಗ ಅದು ವ್ಯತಿರಿಕ್ತವಾಗಿ ಮತ್ತೆ ನಮ್ಮನ್ನು ಯಾವುದೋ ರೀತಿಯಾಗಿ ಭಕ್ಷಣೆ ಮಾಡ್ತಾ ಇರ್ತದೆ ಆ ವಿಚಾರಗಳು. ಹಾಗಾಗಿ ವಾಕ್ ದೋಷ ಅಂತ. ಏನು ಮಾತಾಡಿದ್ದೇವೆ ಗೊತ್ತಿಲ್ಲ, ಮಾತಾಡಿ ಹೋಗಿದೆ,
ಆದರೆ ಅನುಭವಿಸ್ತಾ ಇರ್ತಾರೆ. ಮುಂದೆ ಏನು 5 ನಿಮಿಷ ಬಿಟ್ಟು ಏನು ಮಾತಾಡ್ತೇವೆ ಅಂತ ಗೊತ್ತುಂಟು, ಅದು ನಮಗೆ ಗೊತ್ತಿಲ್ಲ. ಆ ಸ್ಥಿತಿಗತಿಗಳು ತಕ್ಕಂತೆ ಮಾಡ್ತಾ ಇರ್ತೇವೆ. ಹಾಗಾಗಿ ನಾವು ಎಷ್ಟು ಸೂಕ್ಷ್ಮವಾಗಿದ್ದೇವೆ, ನಮ್ಮದೇ ಬಗ್ಗೆ, ನಮ್ಮದೇ ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ ನಾವು ಎಷ್ಟು ಸೂಕ್ಷ್ಮವಾಗಿದ್ದೇವೆ. ಅಲ್ಲಿ ಸೂಕ್ಷ್ಮತೆ ಅನ್ನುವಂಥದ್ದಿಲ್ಲ, ಕೇವಲ ಬಾಹ್ಯ ದೃಷ್ಟಿ ಮಾತ್ರ ಇದೆ. ಬಾಹ್ಯ ದೃಷ್ಟಿಯನ್ನು ಹೊಂದಿಕೊಂಡಂಥವನು ಅಂತರಂಗಕ್ಕೆ ಬಂದಾಗ ಏನಿದೆ ಅಲ್ಲಿ? ಹಾಗಾದರೆ ಉತ್ತರ ಏನೂ ಇಲ್ಲ. ನೋಡಿದ್ದು ಪೂರ್ತಿ ಹೊರಗಡೆ, ಒಳಗಡೆ ವಿಚಾರ ಗೊತ್ತಿಲ್ಲ. ಒಳಗಡೆಯಿಂದಲೇ ಹೊರಗಡೆ ನಮಗೆ ವ್ಯವಹಾರ ಮಾಡಲಿಕ್ಕೆ ಆಗ್ತಿರೋದು ಮನಸ್ಸಿನಲ್ಲಿ. ಅಂತರ್ದೃಷ್ಟಿ. ಹಾಗಾಗಿ ದೃಷ್ಟಿದೋಷಕ್ಕೆ ಅಂತರ್ದೃಷ್ಟಿ ಅನ್ನುವಂಥದ್ದನ್ನು ನಾವು ಕಂಡುಕೊಂಡ್ರೆ ಅಲ್ಲಿ ಖಂಡಿತವಾಗ್ಲೂ ಅದಕ್ಕೆ ಪರಿಹಾರ ಉಂಟು. ಇಲ್ಲದಿದ್ದರೆ ಯಾರೋ ಕೊಟ್ಟ ತಾಯ್ತವನ್ನು ಅಥವಾ ಯಾರ ಮೇಲೆ ಭರವಸೆ ಇಟ್ಟುಕೊಂಡು ಅದು ನಿವೃತ್ತಿ ಆಯಿತು ಅಂತ ಮನಸ್ಸಲ್ಲಿ ನಾವು ನಂಬಿಕೆಯನ್ನು ಪಡೆದುಕೊಳ್ಬೇಕು. ಅದು ಭಗವಂತನಲ್ಲಿಯೂ ಕೂಡ ವಿಶೇಷವಾಗಿ ನಂಬಿಕೆಯನ್ನು ಪಡೋದ್ರಿಂದ ಹಾಗೆ ಆಗ್ತದೆ ಅದು. ಅದಕ್ಕೋಸ್ಕರ ಭಗವಂತನ ಆರಾಧನೆ ಅಂತ, ಕಣ್ಣಿಗೆ ಕಾಣದಿರುವ ದೇವರನ್ನು ಆರಾಧಿಸುವಂಥ. ಕಣ್ಣಿಗೆ ಕಾಣಲಿಲ್ಲ ಅವನು, ಆದರೆ ಕಾಣದಿದ್ದರೂ ಕೂಡ ಭಗವಂತನ ಆಶ್ರಯಿಸಿದ್ದೇವೆ. ಯಾಕೆ? ಈ ಕಷ್ಟವನ್ನು ಪರಿಹರಿಸಲಿಕ್ಕೆ ಬೇರೆ ಯಾವುದೇ ದಾರಿ ನಮ್ಮಲ್ಲಿ ಕಾಣದೇ ಇದ್ದ ಕಾರಣ, ಗೋಚರ ಆಗದಿದ್ದ ಕಾರಣ ನೀನಾದರೂ ಪರಿಹರಿಸು. ಭಗವಂತ ಇದುವರೆಗೆ ಯಾರ ಹತ್ರ ಅದನ್ನು ಮಾತನಾಡಿದ್ದಾನೆ ಕೇಳಿದ್ರೆ ಇಲ್ಲ, ಅಲ್ಲಿ ಮಾತನಾಡಲಿಲ್ಲ. ಯಾವ ರೂಪದಲ್ಲಿ ಮಾತಾಡ್ತಿದ್ದೇನೆ ಅದು ಗೊತ್ತಿಲ್ಲ, ಹೇಳುವಂಥದ್ದಲ್ಲ ಅದು. ಯಾವುದೋ ರೀತಿಯಲ್ಲಿ ಜ್ಞಾನದ ಮುಖಾಂತರ ಇಂತಹ ಅನೇಕ ಜ್ಞಾನಗಳನ್ನು ಈ ಒಂದು ಸೃಷ್ಟಿಯಲ್ಲಿ ಕೊಟ್ಟಿದ್ದಾನೆ ಭಗವಂತ. ಮತ್ತು ಹಾಗೆ ವಾಕ್ದೃಷ್ಟಿಯ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ಸುಮಾರಷ್ಟು ವಿಚಾರಗಳಿದೆ. ಅನವಶ್ಯಕವಾಗಿ ಬೇಡದ ವಿಷಯಗಳನ್ನು ನಾವು ಮಾತಾಡೋದಕ್ಕಿಂತ ಎಷ್ಟು ಬೇಕು ವ್ಯವಹಾರಕ್ಕೆ, ಎಷ್ಟು ಬೇಕು ಪ್ರೀತಿಗೆ, ಅಷ್ಟನ್ನು ಮಾತ್ರ ಮಾತಾಡಿದರೆ ಅಲ್ಲಿ ಖಂಡಿತವಾಗಲೂ ಯಾವುದೇ ತೊಂದರೆಗಳಿಲ್ಲ. ಆ ವಾಗ್ದೋಷದಿಂದ ಕೂಡ ನಿವೃತ್ತಿಯನ್ನು ನಾವು ಪಡೆದುಕೊಳ್ಬೋದು. ಮತ್ತು ವಾಯುದೃಷ್ಟಿ ಅಂಥೇಳಿ, ಇದು ಇನ್ನೂ ಸೂಕ್ಷ್ಮವಾಗಿರುವಂಥದ್ದು. ಉಸಿರಾಡುವಾಗ ಆಗುವಂಥ ವಿಚಾರಗಳು, ನಮ್ಮ ಉಸಿರಾಟದ ಪ್ರಕ್ರಿಯೆ ನಮ್ಮಲ್ಲಿ ಬರುವಂಥ ಆಲೋಚನೆಗಳು ಅಂತ ಹೇಳ್ತಾರೆ. ಆ ಆಲೋಚನೆಗಳು ಉಸಿರಾಟದಿಂದ ಆಗ್ತದೆ ಅಂತ. ಅದು ಹೇಗೆ? ಆ ಉಸಿರಾಟವನ್ನು ಭಗವಂತನೆಡೆಗೆ ನಾವು ಸಮರ್ಪಿಸಲಿಲ್ಲ. ಈ ದೇಹ ನಮ್ಮದಲ್ಲ, ತಂದೆ ತಾಯಿ ಕೊಟ್ಟದ್ದು. ಈ ಮನಸ್ಸು ನಮ್ಮದಲ್ಲ, ಪ್ರಪಂಚದಲ್ಲಿದೆ. ಹಾಗಿರೋ ನಮ್ಮದು ಅಂತ ಏನಿದೆ, ಆ ನಮ್ಮದು ಅಂತ ಏನಿದೆ ಅಂತ ಹೇಳಿದರೆ ಆ ಉಸಿರು ನಮ್ಮಲ್ಲಿ ಮಾತಾಡಬೇಕು. ಉಸಿರು ಅಂತ ಹೇಳಿದರೆ ಏನು ಹೇಳಿದ್ದಾರೆ ಉಸಿರಿಗೆ? ಇದು ಹೀಗಾದರೆ ಇಲ್ಲಿ ದೃಷ್ಟಿದೋಷ ನಿವೃತ್ತಿ ಆಗ್ತದೆ. ಅಲ್ಲೊಂದು ವಿಶೇಷವಾಗಿರುವಂಥ ವಿಚಾರವನ್ನು ಹೇಳಿದ್ದಾರೆ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯಿತು ಅಂತ. ಇದೊಬ್ಬ ಧ್ಯಾನಿ ಅಥವಾ ಒಂದು ಸದ್ಗುರು ಅಥವಾ ಒಬ್ಬ ಯೋಗಿ, ಇವರಲ್ಲಿ ವಿಶೇಷವಾಗಿ ಅರಿವಾಗಿರ್ತದೆ ಇಂಥ ವಿಚಾರಗಳು. ಬಾಕಿದ್ದವರು ಉಸಿರಿನ ಬಗ್ಗೆ ಗಮನವೇ ಇರುವುದಿಲ್ಲ ಅವರಿಗೆ. ಒಟ್ಟು ಜೀವನದಲ್ಲಿ ಏನೋ ಒಂದು ಗಲಿಬಿಲಿ ಗೊಂದಲದಿಂದ ಜೀವನವನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ ಅಂತ. ಆ ಉಸಿರಿನ ಬಗ್ಗೆ ಗಮನ ಅಂದರೆ ಏನು? ಆ ಉಸಿರನ್ನು ಕೊಟ್ಟವರ ಮೇಲೆ ನಮಗೊಂದು ಕೃತಜ್ಞತಾ ಭಾವ. ಅವನನ್ನು ವಾಯು ದೇವ ಅಂತ ಕರಿತೇವೆ, ಪವನಪುತ್ರ ಮುಖ್ಯ ಪ್ರಾಣ ಅಂತ ಕರಿತೇವೆ, ಅನೇಕ ರೀತಿಯಲ್ಲಿ ಕರೀತಾರೆ. ಅವನೇ ಸದಾಶಿವ ಅಂತ ಹೇಳ್ತಾರೆ. ಅದು ಯಾವ ರೀತಿಯಾಗಿ ಏನು ಹೇಳಿದ್ದಾರೆ? ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ. ಪ್ರತಿಯೊಂದು ದೇಹದಲ್ಲೂ ಸದಾಶಿವನಿದ್ದಾನೆ ಅಂತ ಹೇಳಲಿಕ್ಕೆ ಈ ಒಂದು ಶ್ಲೋಕ ನಮಗೆ ಪ್ರಮಾಣವನ್ನು ಕೊಡ್ತದೆ. ಈ ಪ್ರಮಾಣ ನಮಗೆ ಇದುವರೆಗೆ ಅರ್ಥ ಆಗಿದೆಯಾ ಅಥವಾ ಇನ್ನು ಅರ್ಥ ಆಗಿ ಎಷ್ಟರ ಮಟ್ಟಿಗೆ ಈ ಪ್ರಮಾಣದಲ್ಲಿ ನಾವು ಇರ್ತೇವೆ? ಒಂದು ಸಾಕ್ಷಿ ಮತ್ತು ಪ್ರಮಾಣ ಬೇಕೇ ಬೇಕು. ನಾವು ಇದ್ದೇವೆ ಅಂತ ಹೇಳೋದಕ್ಕೊಂದು ಸಾಕ್ಷಿ ಆದರೆ ನಮ್ಮನ್ನು ನೋಡಿಕೊಂಡು ಬಂದು ಮಾತಾಡಿಸ್ತಾರೆ. ಅಂಥವ್ರು ಇಂಥ ಅಡ್ರೆಸ್ಸಿನಲ್ಲಿದ್ದಾರೆ, ಇಂಥ ಸ್ಥಳದಲ್ಲಿರ್ತಾರೆ, ಇಂಥ ಜಾಗದಲ್ಲಿರ್ತಾರೆ. ಹಾಗಾಗಿ ಅವರೊಟ್ಟಿಗೆ ನಾವು ಏನಾದರೂ ಒಂದು ವಿಚಾರವನ್ನು ಮಾತಾಡ್ಬೋದು ಅಥವಾ ವ್ಯವಹಾರವನ್ನು ಮಾಡ್ಬೋದು. ಇನ್ನಿತರ ಯಾವುದೇ ವಿಷಯಗಳು ಆಗು ಹೋಗುವಂಥ ವಿಚಾರಗಳು. ಹಾಗೆ ಇಲ್ಲಿ ಏನಿದೆ? ಮನಸ್ಸಿನ ಶುದ್ಧಿಗೆ ವ್ಯವಹಾರ. ಮನಸ್ಸು ಶುದ್ಧಿ ಆಗಬೇಕಲ್ಲ. ಒಂದು ಉಸಿರನ್ನು ನಿಟ್ಟುಸಿರು ತೆಗೆದಾಗ ಮನುಷ್ಯನಿಗೆ ಒಂದು ವಿಶೇಷವಾದ ಅನುಭವ ಆಗ್ತದೆ. ಹಬ್ಬ ಅಂತ ಹೇಳ್ತಾನೆ, ನಿಟ್ಟುಸಿರು ಬಿಟ್ಟೆ ಅಂತ ಹೇಳ್ತಾರೆ. ಆ ಉಸಿರಿನ ಅಷ್ಟು ಶಕ್ತಿ ಇದೆ. ಹಾಗಾದರೆ ಅವನ ಮನಸ್ಸನ್ನೇ ತಿಳಿಗೊಳಿಸುವಂಥ ಶಕ್ತಿ ಉಸಿರಿನಲ್ಲಿದೆ. ಆ ಉಸಿರನ್ನು ಹೇಗೆ ಮಾಡಬೇಕಾಗಾದರೆ? ಉಸಿರು ಕೊಟ್ಟವನು ಭಗವಂತನಾದ್ದರಿಂದ ಆ ಭಗವಂತನ ಕಲ್ಪನೆಯಲ್ಲಿ ನಾವು ಹೇಗಿರುವುದು? ಇದು ಕೇವಲ ಕಲ್ಪನೆ ಮಾತ್ರ ಅಲ್ಲ, ಭೌತಿಕವಾಗಿ ನಡೀತಾ, ಪ್ರಾಕ್ಟಿಕಲಾಗಿ ನಡೀತಾ ಇದೆಯಲ್ಲ ವಿಚಾರಗಳು. ಶ್ವಾಸ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ. ಸದಾಶಿವನಾದ ಆ ಪರಬ್ರಹ್ಮ ಚೈತನ್ಯವು ಪ್ರತಿಯೊಬ್ಬನ ದೇಹದಲ್ಲಿಯೂ ಆ ಪ್ರಾಣಿ ಅನ್ನುವಂಥದ್ದು ಭೇದ ಇಲ್ಲದೆ ಸೋಹಂ ಹಂಸಃ, ಮೇಲೆ ತೆಗೆಯುವಂತಹ ಶ್ವಾಸವು ಸೋ ಎಂಬುದಾಗಿ, ಕೆಳಗೆ ಬಿಡುವಂತಹ ಶ್ವಾಸವು ಹಂ ಎಂಬುದಾಗಿ, ಸೋ ಹಂ ಹಂಸಃ. ಹಂಸ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸಃ ಪ್ರಚೋದಯಾತ್. ಹಂಸನಾಮೇತಿ ಯೋ ಬ್ರೂಯಾತ್ ಹಂಸೋ ನಾಮ ಸದಾಶಿವ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಏನು ಕಲ್ತಿದ್ದೇವೆ ಹಾಗಾದರೆ ಜೀವನದಲ್ಲಿ? ಬರೀದೇ ಭೌತಿಕವಾದ ವಿಚಾರಗಳನ್ನು ನೋಡಿ ನಾವಲ್ಲಿ ಆಸೆಪಟ್ಟು ಜೀವನವನ್ನು ಮಾಡ್ತೇವೆ ಇದ್ದೇವೆ ಹೊರತು
ಆ ಭಗವಂತನು ನಮ್ಮಲ್ಲಿ ಹೇಗಿದ್ದಾನೆ ಅನ್ನುವಂಥದ್ದನ್ನು ಕಂಡುಕೊಂಡಿದ್ದೇವಾ? ಈ ಕಂಡುಕೊಳ್ಳಲಿಕ್ಕೆ ದೃಷ್ಟಿ ಯಾವುದು? ಈ ಸೃಷ್ಟಿ ನಮಗೆ ಕೊಟ್ಟಾಗಿದೆ ಆ ದೃಷ್ಟಿಯನ್ನು. ಆದರೂ ಯಾಕೆ ನಾವು ಅದನ್ನು ಅಪ್ಲೈ ಮಾಡ್ತಾಯಿಲ್ಲ, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ತಾ ಇಲ್ಲ? ಕೇಳಿದ್ರೆ ಅದು ನಮ್ಮದೇ ಒಂದು ನ್ಯೂನ್ಯತೆ ಅಷ್ಟೇ. ಆ ನ್ಯೂನತೆಗಳಲ್ಲಿ ಇರಬಾರ್ದು ನಾವು. ಹಾಗಾಗಿ ಇದಕ್ಕೊಂದು ಪೇಷನ್ಸ್ ಬೇಕು, ತಾಳ್ಮೆ ಅನ್ನುವಂಥದ್ದು ಮನುಷ್ಯನಿಗೆ ಬೇಕು. ನಮ್ಮನ್ನು ನಾವು ಅರಿಯುವಂತಹ ಒಂದು ಚೈತನ್ಯದ ಶಕ್ತಿ ನಮ್ಮಲ್ಲಿ ಬೇಕು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಹೇಳಿದಾಗೆ ಆ ಸೃಷ್ಟಿ ಯಾವುದೋ ಒಂದು ಕೃಪೆ ಆಗಿರಬೇಕು ನಮ್ಮ ಮೇಲೆ. ಕೃಪೆ ಆಗಬೇಕಾದ್ರೆ ನಾವು ಆ ಸೃಷ್ಟಿ ಹತ್ತಿರಕ್ಕೆ ಹೋಗಬೇಕು. ಆಗ ಅದು ನಮಗೆ ದರ್ಶನವನ್ನು ಕೊಡೋದು ಅಂತ ಹೇಳಿ. ಇಂತಹ ದರ್ಶನಗಳನ್ನು ಮಾಡಿಕೊಂಡ್ರೆ ಪವಿತ್ರವಾಗ್ತದೆ ದೇಹ ಮತ್ತು ಮನಸ್ಸು. ಅಲ್ಲಿ ಯಾವುದರ ದೋಷ ಬರ್ತದೆ ಮನುಷ್ಯನಿಗೆ ಹಾಗಾದರೆ? ಹಾಗಾಗಿ ಸೋಹಂ ಹಂಸಃ ಅಂತ, ಆ ಹಂಸ ಎನ್ನುವಂಥ ಪ್ರಾಣದ ಮುಖಾಂತರವಾಗಿ ನಮಗೆ ಪ್ರಾಣ ಹೇಗಿದೆ ದೇಹದಲ್ಲಿ? ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂತ ಹೇಳ್ತಾರೆ. ಯಾವುದರಿಂದ ಹೇಳ್ತಾರೆ? ಗಾಳಿ ಹೋದ ಕೂಡಲೇ ಹೇಳೋದು ಪ್ರಾಣ ಪಕ್ಷಿ ಹಾರಿ ಹೋಯಿತು ಅಂತ. ಅವನು ಒಬ್ಬನಲ್ವ ಹಾಗಾದರೆ? ಈ ಪ್ರಾಣ ಉಳಿಯುವುದರಲ್ಲಿ ಕೃಪೆ ಮಾಡಿದವನು ಅವನು ಒಬ್ಬನು, ವಾಯುದೇವ. ಅಥವಾ ಈ ಗಾಳಿ, ಆಕ್ಸಿಜನ್ ಅಂತ ನಾವು ಕರಿತೇವೆ. ಸುಮಾರೆಲ್ಲ ವಿಷಯಗಳನ್ನು ಹೇಳ್ತಾರೆ. ಹಾಗೆ ತೆಗೆಯುವಂಥ ಉಸಿರು ಜೀವ, ಆ ಜೀವ ಎನ್ನುವಂಥ ನಾವು ಕರಿತೇವೆ. ಜೀವಾತ್ಮ, ಆ ಜೀವಾತ್ಮದೊಳಗೆ ಹೋದಾಗ ಹೃದಯ ಕಮಲದೊಳಗಿರುವಂಥ ಆ ಗಾಳಿಯ ಪ್ರವೇಶ ಆಗುವಂಥದ್ದು, ಒಳಗು ಹೊರಗು ಒಳಗು ಹೊರಗು ಒಳಗು ಹೊರಗು ಹೀಗೆ ಆಗ್ತಾ ಇರ್ತದೆ. ಇದೇ ಪ್ರಾಣಾಯಾಮ. ಈ ವಿಷಯವನ್ನು ತಿಳಿದರೆ ಅದು ಪ್ರಾಣಾಯಾಮ ಆಗಿ ಹೋಗ್ತದೆ. ಅದೇ ಅಲ್ವ ಪ್ರಾಣ. ಈ ವಿಷಯವನ್ನು ತಿಳಿಲಿಕ್ಕೆ ಅವನು ಯೋಗದಲ್ಲಿ ಪ್ರಾಣಾಯಾಮವನ್ನು ಮಾಡ್ತಾ ಇರ್ತಾನೆ. ಹಾಗೆ ಇನ್ನೂ ಅರಿಯದ ವಿಚಾರಗಳು ಮತ್ತಷ್ಟಿವೆ. ಅಗೆದಷ್ಟು ಜ್ಞಾನ. ಅದಕ್ಕೆ ಇತಿಮಿತಿಗಳು ಅಥವಾ ಏನಿಲ್ಲ, ಅದಕ್ಕೆ ಇಲ್ಲಿಗೆ ನಿಲ್ತು ಅಂತ ಹೇಳಿ ಮತ್ತು ಅನ್ವೇಷಣೆ ಶುರುವಾಗ್ತಾ ಹೋಗ್ತದೆ ಅವನ ದೇಹದಲ್ಲಿ ಭಗವಂತನದ್ದು. ಆ ಭಗವಂತ ಇದ್ದಾನೆ ಅಂತ ಹೇಳಲಿಕ್ಕೆ ಕಾರಣ ಹಂಸರೂಪವಾಗಿ ಸದಾಶಿವನಾಗಿ ಪ್ರತಿಯೊಬ್ಬನ ದೇಹದಲ್ಲಿ ಉಸಿರಾಟದ ಪ್ರಕ್ರಿಯೆಯಿಂದ ಈ ಸೃಷ್ಟಿಯಲ್ಲಿ ಬದುಕಿಕೊಂಡಿದೆಯೋ ಅದೆಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಅನ್ನುವಂಥ ವಿಚಾರಗಳು. ಸದಾಶಿವನಾಗಿ, ಅವನೇ ಸದಾಶಿವ ಅಂತ. ಹಾಗೆ ಇಷ್ಟನ್ನು ತಿಳಿದ್ರೆ ಈ ದೃಷ್ಟಿಯಿಂದ ಬರುವಂತಹ ಯಾವ ವಿಚಾರಗಳಿದೆ ಅದನ್ನು ಇದೇ ಪರಿಹರಿಸಿಕೊಳ್ತದೆ ದೇಹವೇ. ಅಷ್ಟು ವಿಶೇಷವಾದ ಶಕ್ತಿ ಅನ್ನೋದು ದೇಹಕ್ಕುಂಟು. ಪ್ರತಿಯೊಂದು ದೇಹಕ್ಕೆ ಅದೇ ದೇಹ ನೋಡಿ ಆ ನೆಗೆಟಿವ್ ಎನರ್ಜಿ ಬಂದು ಇಲ್ಲಿ ಅಪ್ಪಳಿಸಿದಾಗ ಇದೇ ದೇಹದಿಂದ ಅದನ್ನು ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ವ? ಖಂಡಿತವಾಗ್ಲೂ ಸಾಧ್ಯ ಅಲ್ವ? ಎರಡು ಒಂದೇ ರೀತಿಯಾಗಿರುವಂಥ ಚೈತನ್ಯ ಶಕ್ತಿ. ಹಾಗಿರುವಾಗ ಭಯಪಡುವಂಥದ್ದೇನಿದೆ? ಎಲ್ಲರೂ ಭಯಪಡ್ತೇವೆ, ಅಯ್ಯೋ ಹಾಗಾಗ್ತದೆ ಹೀಗಾಗ್ತದೆ ಮತ್ತೊಂದು ಆಗ್ತದೆ. ಇದೇ ದೇಹದಿಂದಲೇ ಆಗ್ತಿರುವಂಥ ವಿಚಾರಗಳಲ್ಲ. ಮನುಷ್ಯನ ದೇಹ ಅತ್ಯಂತ ಕೊನೆಯಾಗಿರುವಂಥದ್ದು ಅಂತ. ಆ ಮನುಷ್ಯ ಎಲ್ಲವನ್ನು ಮಾಡಬಲ್ಲ ಅಂತ ಹೇಳ್ತಾರೆ. ಎಲ್ಲವನ್ನು ಮಾಡಬಲ್ಲ ಅಂತ ಹೇಳುವಾಗ ನಮ್ಮ ಸಾಮರ್ಥ್ಯ ಎಷ್ಟಿದೆ? ಸಾಮರ್ಥ್ಯ ಬೇಕಲ್ವ? ತಿಳಿಯುವಂಥ ಸಾಮರ್ಥ್ಯವೇ ನಮ್ಮಲ್ಲಿ ಕಡಿಮೆ ಆಗಿ ಹೋಗಿದೆ. ತಿಳಿಯುವಂಥ ಸಾಮರ್ಥ್ಯ ನಮ್ಮಲ್ಲಿಲ್ಲ, ಅಂಥ ಪ್ರಜ್ಞೆ ಇಲ್ಲ. ಇದು ಬೇಡ ನಮಗೆ. ಯಾಕೆಂದರೆ ಆಸೆ ಭರಿತವಾದ ಪ್ರಪಂಚದಲ್ಲಿ ನೋಡುವಂಥ ಸಾವಿರಾರು ವಸ್ತುಗಳಿಗೆ ಮೋಹವಾಗಿ ನಮ್ಮ ಮನಸ್ಸನ್ನು ಮಾರಿಕೊಂಡು ಬಿಟ್ಟಿದ್ದೇವೆ ಆ ಪ್ರಪಂಚಕ್ಕೆ. ಆ ಮನಸ್ಸನ್ನೇ ಪ್ರಪಂಚಕ್ಕೆ ಮಾರಿಕೊಂಡಾಗ ಅದನ್ನೇ ನಮ್ಮನ್ನು ಕರಿತಾ ಇರ್ತದೆ. ಅದರಲ್ಲಿ ಮಾತ್ರ ವ್ಯವಹಾರ ನಮ್ಮದು. ಆಗ ಮನಸ್ಸನ್ನು ತಿಳಿಗೊಳಿಸಲಿಕ್ಕೆ, ಮನಸ್ಸನ್ನು ಶುದ್ಧವಾಗಿರಿಸಲಿಕ್ಕೆ ಬೇಕಾದ ಉಪಚಾರವನ್ನು ನಾವು ಮಾಡ್ತಾಯಿಲ್ಲ. ಇದೇ ಮನುಷ್ಯನು ಗೊಂದಲದಲ್ಲಿರಲಿಕ್ಕೆ ಅಥವಾ ನಿದ್ರಾಹೀನತೆ, ನಿದ್ರೆ ಬರದಿರಲಿಕ್ಕೆ ಕಾರಣ ಎಲ್ಲವೂ ಕೂಡ ಇದರಿಂದಲೇ ಆಗಿರುವಂಥ ವಿಚಾರಗಳು, ಅನೇಕ ಕಷ್ಟಗಳು ಪಡುವಂಥ ವಿಚಾರಗಳು. ಹಾಗೆ ಒಂದಕ್ಕೊಂದು ಎಲ್ಲವೂ ಕೂಡ ರಿಲೇಟೆಡ್ ಆಗಿದೆ ವಿಷಯಗಳು. ಹಾಗೆ ನಿತ್ಯ ಒಂದಷ್ಟು ವಿಚಾರಗಳನ್ನು ನಾವು ನಮ್ಮ ದೇಹ ಮತ್ತು ಮನಸ್ಸಿನ ಬಗ್ಗೆ ಅರಿಲಿಕ್ಕೆ ಹೊರಟಾಗ ನಮಗೆ ತಿಳಿಯುವಂಥ ವಿಚಾರಗಳು. ಬರೀ ಸೋಪನ್ನು ಹಾಕಿಕೊಂಡು ಸ್ನಾನ ಮಾಡಿ ಸೆಂಟನ್ನು ಮೈಗೆ ಹೊಡೆದುಕೊಂಡು ಒಳ್ಳೆಯ ವಸ್ತ್ರವನ್ನು ಹಾಕಿಕೊಂಡ್ರೆ ಅವನು ಚೆನ್ನಾಗಿದ್ದಾನೆ ಅಂತ ಹೇಳಿದರೆ ಅದು ನಿಜವಾಗ್ಲೂ ಸರಿಯಾದ ವಿಚಾರಗಳು. ಹೇಗೆ ಚೆನ್ನಾಗಿದ್ದಾನೆ? ನೋಡಲಿಕ್ಕೆ ಚೆನ್ನಾಗಿದ್ದಾನೆ ಅಷ್ಟೇ, ಆದರೂ ಹೆದರಿಕೆ ಮತ್ತು ಎಲ್ಲಿ ದೃಷ್ಟಿ ಬೀಳ್ತದೆ ಅಂತೇಳಿ. ಹೇಗೆ ಚೆನ್ನಾಗಿರುವುದು ಅಂದರೆ ಏನು? ಎಲ್ಲರನ್ನು ಕೇಳಿದರೆ ಹೇಳ್ತಾರೆ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಚೆನ್ನಾಗಿದ್ದೇನೆ ಅಂತ ಹೇಳ್ತಾರೆ. ಚೆನ್ನಾಗಿದ್ದಾರೆ ಅವರವ್ರನ್ನ ಪ್ರಶ್ನೆ ಮಾಡಿಕೊಂಡ್ರೆ ಗೊತ್ತಾಗ್ತದೆ ಅವ್ರು ಚೆನ್ನಾಗಿದ್ದಾರೆ ಇಲ್ವ ಅಂಥೇಳಿ. ಆ ಚೆನ್ನಾಗಿರ್ಲಿಕ್ಕೆ ಬೇಕಾದ ಒಂದು ವಿಷಯ ಉಂಟಲ್ಲ, ಅದನ್ನು ನಾವು ಮಾಡಿಕೊಳ್ಳೋದು, ಇನ್ನೊಬ್ಬ ಮಾಡುವಂಥದ್ದಲ್ಲ. ನಮ್ಮ ಆಯ್ಕೆ ಅದು. ಪ್ರತಿಯೊಂದು ದೇಹದ ಆಯ್ಕೆ ಸರಿ. ಯಾವುದನ್ನು ಆಯ್ಕೆ ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋದೇ ನಮಗೆ ಗೊಂದಲ ಆಗಿದ್ದಾಗ ಯಾವುದನ್ನು ಆಯ್ಕೆ ಮಾಡ್ತೇವೆ ನಾವು? ಏನೂ ಇಲ್ಲ, ಇದು ಭಗವಂತ ಇಟ್ಟಾಗ ಆಗ್ತದೆ ಅಂತ ಹೋಗ್ತಾ ಇರೋದು, ಕಷ್ಟಗಳನ್ನು ಪಡೋದು. ಕಷ್ಟ ಎಲ್ಲರಲ್ಲೂ ಇದ್ದೇ ಇದೆ ಜೀವನದಲ್ಲಿ. ಕಷ್ಟ ಇಲ್ಲದಿರುವವರು ಯಾರು? ಆ ಕಷ್ಟವನ್ನು ಪರಿಹರಿಸಲಿಕ್ಕೆ ಬೇಕಾದ ಮಾರ್ಗವನ್ನು ಕೊಟ್ಟಿದ್ದಾನಲ್ಲ ಭಗವಂತ. ಅದನ್ನು ಯಾಕೆ ನಾವು ನೋಡ್ತಾ ಇಲ್ಲ? ಏನು ಕಾರಣ ಎನ್ನುವಂಥದ್ದು ನಾವು ಅರಿತಾಗ ಆಗ ನಮಗೆ ಖಂಡಿತವಾಗ್ಲೂ ಅಲ್ಲಿ ಒಂದು ಸ್ಪಷ್ಟವಾದ ಉತ್ತರ ಸಿಗ್ತದೆ. ಆ ಸ್ಪಷ್ಟತೆ ಎನ್ನುವಂಥ ಉತ್ತರ ನಿಮ್ಮೊಳಗೆ ನೀವೇ ಹುಡುಕಿಕೊಳ್ಳಬೇಕೆ ಹೊರತು ಅದು ಹೊರಗಡೆ ಅಲ್ಲ. ನೀವು ಹುಡುಕಿಕೊಳ್ಳಲಿಕ್ಕೆ ಬಾಹ್ಯವಾಗಿ ನಿಮಗೆ ಬೇಕಾದಂತಹ ಜ್ಞಾನಗಳು ಎಲ್ಲ ಕಡೆಗಳಲ್ಲಿ ಲಭಿಸ್ತಾ ಇದೆ ಈ ಸೃಷ್ಟಿಯಲ್ಲಿ.
ಒಬ್ಬನಿಂದ ಮಾತ್ರ ಅಲ್ಲ, ಹಲವು ರೀತಿಯಿಂದ ಈ ಸೃಷ್ಟಿಯಲ್ಲಿ ಇಂತಹ ದಿವ್ಯವಾಗಿರತಕ್ಕಂತಹ ಜ್ಞಾನ ಎನ್ನುವಂಥದ್ದು ಲಭಿಸ್ತಾನೇ ಇದೆ. ಪಡೆದುಕೊಳ್ಳುವುದರಲ್ಲಿ ಆ ವ್ಯಕ್ತಿ ವಿಫಲನಾಗಿದ್ದಾನೆ ಹೊರತು ಭಗವಂತ ಯಾವುದಕ್ಕೂ ಈ ಸೃಷ್ಟಿಯಲ್ಲಿ ಕಡಿಮೆ ಮಾಡಲಿಲ್ಲ. ಹೇಗೆ ಜೀವನವನ್ನು ನಡೆಸಿಕೊಂಡು ಹೋದರೆ ಸುಂದರಮಯವಾಗಿರ್ತದೆ ಎನ್ನುವುದಕ್ಕೆ ಅವನು ಪರಿಪೂರ್ಣವಾಗಿ ಸೃಷ್ಟಿ ಮಾಡಿ ಆಗಿದೆ. ಮನುಷ್ಯನ ದೇಹಕ್ಕೆ, ಮನಸ್ಸಿಗೆ ಚೆನ್ನಾಗಿ ಬದುಕಿಕೊಂಡು ಹೋಗಲಿಕ್ಕೆ ಬೇಕಾದಂಥ ದಾರಿಯನ್ನು ಭಗವಂತ ಯಾವತ್ತೇ ನಮಗೆ ಕೊಟ್ಟಾಗಿದೆ. ಇದೆಲ್ಲವೂ ನಮ್ಮ ಒಳಗಿನ ಇಚ್ಛೆಯಿಂದ ನಾವು ಅದರ ಅಲೈನ್ಮೆಂಟ್ ಅಂತ ನಾವೇನು ಕರಿತೇವೆ ಅದನ್ನು ತಪ್ಪಿಸಿದೆಯೇ ಹೊರತು ಬೇರೆ ಯಾವ ವಿಚಾರಗಳಲ್ಲ. ಹೇಳ್ತಾ ಹೋದರೆ ಮತ್ತಷ್ಟು ವಿಚಾರಗಳಿವೆ, ಕೇಳುವಂಥ ತಾಳ್ಮೆ ಯಾರಿಗೂ ಇಲ್ಲ. ಹಾಗಾಗಿ ಸ್ವಲ್ಪನೇ ವಿಚಾರಗಳನ್ನು ತಿಳಿಯುವ, ನಮಗೆ ಸಮಯ ಇದ್ದಷ್ಟು ಹೇಳ್ತೇವೆ. ನಮ್ಮ ಸಮಯ ಇಂತಹ ಜ್ಞಾನ ವಿಚಾರ ಹೇಳಲಿಕ್ಕೆ ಮಾತ್ರ, ಬೇರೆ ಯಾವುದೇ ವಿಷಯಗಳಲ್ಲಿ ಇಲ್ಲ. ಹಾಗಾಗಿ ಸರ್ವರಿಗೂ ಒಳಿತಾಗಲಿ, ಸರ್ವಲೋಕವು ಸುಖಿನೋ ಬಂತು, ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ. ನಮಃ ಶಿವಾಯ. ಓಂ ತತ್